ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು SSLC ಹಿಂದಿಯಲ್ಲಿ FA 2ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಆಲ್ರೆಡಿ ಎಕ್ಸಾಮ್ ಕೆಲವೊಂದು ಕಡೆ ಆಗಿರ್ಬೋದು, ಕೆಲವೊಂದು ಕಡೆ ಆಗಿಲ್ಲ. ಬಟ್ ಪ್ರಶ್ನೆಗಳು ತುಂಬ ರಿಪೀಟೆಡ್ ಆಗ್ತವೆ, ವ್ಯಾಲ್ಯೂಯಬಲ್ ಇದ್ದಾವೆ ಅಂತ ಹೇಳ್ತಾ ಈ ವಿಡಿಯೋನ ತಂದಿದ್ದೀನಿ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಲಿಂಕ್ಗಳನ್ನು ಸಹಿತ ಸಜೆಸ್ಟ್ ಮಾಡಿದ್ದೀನಿ. ಸೊ ಖಂಡಿತವಾಗಿ ಎಲ್ಲ ವಿಷಯಗಳಲ್ಲಿಯೂ ಕೂಡ ಎರಡೆರಡು ಸೆಟ್ ಕ್ವಶನ್ ಪೇಪರ್ ಇದ್ದಾವೆ, ಅವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿದ್ರು. ಇಂಟರ್ನೆಟ್ ಸೇ ಕ್ಯಾ ಮತ್ಲಬ್ ಹೇ ಅಂತ ಕೇಳಿದ್ದಾರೆ. ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೇ ಅಂತ ಕೇಳಿದ್ರು. ಎ ಪೂರ್ಣ ವಿರಾಮ, ಬಿ ಅಲ್ಪ ವಿರಾಮ, ಸಿ ವಿಸ್ಮಯಾದಿ ಬೋಧಕ, ಡಿ ಪ್ರಶ್ನವಾಚಕ. ಸೊ ಗೊತ್ತಿರಲಿ, ಇದು ಪೂರ್ಣ ವಿರಾಮ, ಅಲ್ಪ ವಿರಾಮ, ವಿಸ್ಮಯಾದಿ ಬೋಧಕ, ಪ್ರಶ್ನವಾಚಕ. ಸೊ ಆಪ್ಷನ್ ಡಿ ಪ್ರಶ್ನವಾಚಕ ಇಸ್ ದ ರೈಟ್ ಆನ್ಸರ್. ಎರಡನೇದು ದಿನಕ ವಿಲೋಮ ಶಬ್ದ ಹೇ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸುಬಹ, ಆಪ್ಷನ್ ಬಿ ರಾತ್, ಆಪ್ಷನ್ ಸಿ ಶಾಮ್, ಆಪ್ಷನ್ ಡಿ ದೋಪಹರ್. ಸೊ ದಿನದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ರಾತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಲ್ಲಿ ಸುಬಹದ ಏನಾಗ್ತದಪ್ಪ ಅಂತಂದ್ರೆ ಶಾಮ್ ಅಂತ ಆಗ್ತದೆ. ಓಕೆನಾ. ನೆಕ್ಸ್ಟ್ ಇನ್ನು ಅನುರೂಪತೆ ಇದಾವ. ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಕೆ ಮಾಡಿಕೊಂಡು ಮೂರನೇ ಪದದ ಸಂಬಂಧವನ್ನು ಬರಿಬೇಕು. ಸೊ ಪ್ರಶ್ನೆ 3, ಕಾಶ್ಮೀರಿ ಸೇಬ್ ಕಹಾನಿ ಆದರೆ ಮೇರಾ ಬಚ್ಪನ್ ಡ್ಯಾಶ್ ಅಂತ ಕೇಳಿದರು. ಸೊ ಒಟ್ಟೆ ನಿಮಗೆ 6 ಪಾಠಗಳನ್ನು FA 2ದಲ್ಲಿ ನೆನಪಿಟ್ಕೋಬೇಕು. ಸೊ ಗೊತ್ತಿರಲಿ, ಅಭಿನವ ಮನುಷ್ಯ ಅಂತಕ್ಕಂಥದ್ದು ಏನು ಬರ್ತದೆ, ಕವಿತಾ ಬರ್ತದೆ. ಓಕೆನಾ. ಆಮೇಲೆ ಮೇರಾ ಬಚ್ಪನ್ ಅಂತಕ್ಕಂಥದ್ದು ಆತ್ಮಕಥಾ ಬರ್ತದೆ. ಬಸಂತ್ ಕಿ ಸಚ್ಚಾಯಿದು ಏಕಾಂಕಿ ಅದ. ಓಕೆ. ಆಮೇಲೆ ಇಂಟರ್ನೆಟ್ ಕ್ರಾಂತಿ ಅಂತಕ್ಕಂಥದ್ದು ನಿಬಂಧ ಅದ. ಓಕೆನಾ. ಸೊ ಆಮೇಲೆ ಇಮಾನ್ದಾರೋಕೆ ಸಮ್ಮೇಳನ ಅಂತಕ್ಕಂಥದ್ದು ವ್ಯಂಗ್ಯ ರಚನಾ ಅಂತಕ್ಕಂಥದ್ದು ಬರ್ತದೆ. ಸೊ ನಾನು ನಿಮಗೆ ಡೀಟೇಲ್ ಆಗಿಯೇ ಕೊಟ್ಟೆ. ಸೊ ಮೇರಾ ಬಚ್ಪನ್ ಅಂತಕ್ಕಂಥದ್ದು ಯಾವುದು, ಆತ್ಮಕಥಾ ಇದೆ. ಸೊ ಆಪ್ಷನ್ ಆತ್ಮಕಥಾ ಅನ್ನೋದನ್ನು ನೀವು ಬರಿಬೇಕಿತ್ತು. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಪ್ರತಾಪ್ ಛೋಟಾ ಭಾಯಿ ಬಸಂತ್ ಡ್ಯಾಶ್ ಅಂತ ಕೇಳಿದರು. ಅವರ ಸಂಬಂಧ ಇದೆ ಮತ್ತು ಇದು ವಿರುದ್ಧಾರ್ಥಕ ಪದವನ್ನು ಸಹಿತ ಅರ್ಥೈಸ್ತದೆ. ಸೊ ಪ್ರತಾಪ್ ಅಂತಕ್ಕಂಥದ್ದು ಛೋಟಾ ಭಾಯಿ ಆದರೆ ಬಸಂತ್ ಅಂತಕ್ಕಂಥದ್ದು ಬಡಾ ಭಾಯಿ ಅಂತ ಬರಿಬೇಕು. 5ನೇ ಪ್ರಶ್ನೆ, ಪಾಪಕ ಮೂಲ ಅಭಿಮಾನ ಆದರೆ ಧರ್ಮಕ ಮೂಲ ಯಾವುದು ಅಂತ ಕೇಳಿದರು. ಸೊ ಪಾಪಕ್ಕೆ ಮೂಲ ಕಾರಣ ಅಭಿಮಾನ ಆದರೆ ಧರ್ಮಕ್ಕೆ ಮೂಲ ಇರ್ತಕ್ಕಂಥದ್ದು ದಯಾ ಅಂತಕ್ಕಂಥದ್ದು ಏನು ಬರೀಬೇಕಪ್ಪ ಅಂತಂದ್ರೆ ಬರೀಬೇಕು. ಸೊ ದಯಾ ಈಸ್ ದಿ ರೈಟ್ ಆನ್ಸರ್. ಇನ್ನು 1 ಮಾರ್ಕ್ ಕ್ವಶನ್ ಆನ್ಸರ್ಸ್ಗಳಲ್ಲಿ ಕೇಳಿದ್ರು. ಪ್ರಶ್ನೆ ಸಂಖ್ಯೆ 6, ರಾಮೇಶ್ವರಂ ಕಿಸ್ ಕಾರಣ ಪ್ರಸಿದ್ಧ ಹೇ ಅಂತ ಕೇಳಿದ್ದಾರೆ. ಸೊ ದ ವೆರಿ ಈಸಿ ಆನ್ಸರ್, ರಾಮೇಶ್ವರ್ ಪ್ರತಿಷ್ಠಿತ ಶಿವ ಮಂದಿರ ಕೆ ಲಿಯೆ ಪ್ರಸಿದ್ಧ ಹೇ ಅಂತಕ್ಕದ್ದನ್ನು ಬರೀಬೇಕು. ಇನ್ನು 7ನೇ ಪ್ರಶ್ನೆ, ಇಂಟರ್ನೆಟ್ ಕ್ರಾಂತಿ ಕಾ ಅಸರ್ ಕಿಸ್ ಪರ್ ಪಡಾ ಹೇ ಅಂತ ಕೇಳಿದ್ದಾರೆ. ಭಾಳ ಈಸಿ ಅದ. ಇಂಟರ್ನೆಟ್ ಕ್ರಾಂತಿ ಕಾ ಅಸರ್ ಬಡೆ ಬುಡೋ ಸೆ ಲೇಕರ್ ಛೋಟೆ ಬಚ್ಚೋ ತಕ್ ಪಡಾ ಹೇ ಅನ್ನೋದು ಇತ್ತು. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ಪ್ರಶ್ನೆ 8, ಜೈನುಲ್ ಆಬ್ದಿನ್ ನೆ ನಮಾಜ್ ಕಿ ಪ್ರಾಸಂಗಿಕತಾ ಕೆ ಬಾರೆ ಮೇ ಕ್ಯಾ ಕಹಾ. ಪ್ರಾಸಂಗಿಕತಾ ಅಂದ್ರೆ ಏನಪ್ಪ ಅಂತಂದ್ರೆ ಉದ್ದೇಶ ಅಂತ ಹೇಳ್ತೀವಿ. ಹಾಗಾದ್ರೆ ಏನು ಉದ್ದೇಶ ಇತ್ತು? ಸೊ ಹೇಳಿದಾರೆ ಅವ್ರು ಏನಪ್ಪ ಅಂದ್ರೆ, जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत, आयु, जाति या धर्म पंथ का कोई भेदभाव नहीं होता ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ವ್ಯಾಪಾರ और ಬ್ಯಾಂಕಿಂಗ್ में ಇಂಟರ್ನೆಟ್ से क्या मदद मिलती है ಅಂತ ಕೇಳಿದರು. ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಇತ್ತು. ಸೊ ವ್ಯಾಪಾರದಿಂದ ಮುಖ್ಯವಾಗಿ घर बैठे बैठे खरीदारी कर सकते हैं, कोई भी बिल भर सकते हैं और बैंकिंग द्वारा दुनिया के किसी भी जगह पर जितनी भी रकम भेजी जा सकती ಅಂತಕ್ಕಂಥ 1 ಪಾಯಿಂಟ್ಸ್ ಬರೆದ್ರೆ ನಿಮ್ದು ಏನಾಗ್ತದಪ್ಪ ಅಂತಂದ್ರೆ ಉತ್ತರ ವ್ಯಾಲ್ಯೂಬಲ್ ಆಗ್ತದೆ. ಇನ್ನು 3 ಮಾರ್ಕ್ಸ್ ಕ್ವಶನ್ದು ಟೋಟಲ್ ಇಲ್ಲಿ 3 ಕೊಟ್ಟಿದ್ದಾರೆ. ಸೊ ಫಸ್ಟ್ 10th ಇತ್ತು, ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ ಸ್ಪಷ್ಟ ಕೀಜಿ ಅಂತ ಕೇಳ್ತಾರೆ. ಈ ಪಾಠದಲ್ಲಿ ಬಸಂತನ ಬಗ್ಗೆ ಬರಲಿಲ್ಲ ಅಂತಂದರೆ ಯಾರ್ದು, ಪಂಡಿತ್ ರಾಜ್ಕಿಶೋರ್ ಅವ್ರ ಬಗ್ಗೆ ಬರ್ತದೆ. ಇವು ಎರಡೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಾಂಗ್ ಕ್ವಶನ್ ಆನ್ಸರ್ಸ್. ಓಕೆನಾ. ಇಲ್ಲಿ ಬಸಂತನ ಬಗ್ಗೆ ಬರಬೇಕು. ಬಸಂತ್ ಏಕ್ ಗರೀಬ್ ಶರಣಾರ್ಥಿ ಲಡ್ಕಾ ಹೇ, वह स्वाभिमानी और परिश्रमी है. पंडित राजकिशोर जी से बसंत से कुछ न खरीदारी पैसे देना चाहते हैं तो बसंत मुफ्त में पैसे को भीख समझता है और अपनी मेहनत से पैसे कमाना चाहता है. दुर्घटना में घायल होने के बावजूद वह भुने हुए पैसे लौटाने के लिए अपने भाई प्रताप को पंडित राजकिशोर के घर भेजता है. यह उसकी ईमानदारी है ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ದೋಹಾದ ಭಾವಾರ್ಥ ಕೇಳಿದರು. ತುಳಸಿ ಕೆ ದೋಹೆದಲ್ಲಿ ಫಸ್ಟ್ ದೋಹಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಮುಖ್ಯ ಮುಕ್ಸೋ ಚಾಹಿಯೇ, ಖಾನ ಪಾನಕೋ ಏಕ, ಪಾಲೈ ಪೋಸೆ ಸಕಲ ಅಂಗ, ತುಳಸಿ ಸಹಿತ ವೇಕ. ಇದನ್ನು ಭಾಳ ವೆರೈಟಿಯಾಗಿ ಬರೀತಾರೆ ಮಕ್ಕಳು. ಸೊ ಫಸ್ಟ್ ಇದರಲ್ಲಿ ಶಬ್ದಾರ್ಥ ಬರೀತಾರೆ. ಸೊ ಅದು ಕೂಡ ಚೆನ್ನಾಗಿರ್ತದೆ. ಆಮೇಲೆ ಚಯನ್ ಅಂದರೆ ಆಯ್ಕೆ ಬರೀತಾರೆ, ಅದು ಕೂಡ ಆಮೇಲೆ ಏನು ಬರಿಬೇಕಪ್ಪ ಅಂದ್ರೆ ಈ ಥರದ್ದು ಏನಿದೆ ಸೊ ಮಹತ್ವ ಆಗಿರ್ಬೋದು, ಆಮೇಲೆ ಸರಳವಾಗಿರ್ತಕ್ಕಂಥ ಭಾವಾರ್ಥವನ್ನು ಬರೀದು. ಸೊ ಶಬ್ದಾರ್ಥ ಅಂತಂದ್ರೆ ಮುಖ್ಯ ಅಂತಂದ್ರೆ ನಾಯಕ. ಓಕೆ. ಸೋ ಚಾಹಿಯೇ ಸಮಾನ ಹೋನಾ ಚಾಹಿಯೇ, ಖಾನಪಾನ
ಖಾನಾ ಪಾನ, ಪಾಲೈ ಪೋಸೈ ಪಾಲನ್ ಪೋಷಣ್, ವಿವೇಕ್ ಅಂದರೆ ಸಮಜ್, ಇವೆಲ್ಲ ಶಬ್ದಾರ್ಥದಾಗ ಬರಿಬೋದು. ಇನ್ನು ಚಯನ್ ಅಂತಂದ್ರೆ ಏನು ಬರಿತೀರಿ? प्रस्तुत दोहा गोस्वामी तुलसीदास द्वारा लिखी, तुलसी के दोहे से लिया गया है. और प्रस्तुत दोहे में ಇಲ್ಲಿ ಯಾರ ಬಗ್ಗೆ ಹೇಳಿದಾರೋ ಮುಖ್ಯ के लक्षण के बारे में बताया गया है. ಸೊ ಮುಖ್ಯ के लक्षण या मुखिया के ಸ್ವಭಾವ के बारे में दर्शाया गया है ಅಂತ ಬರೆದ್ರೆ ಸಾಕು. ಆಮೇಲೆ ಮಹತ್ವದಲ್ಲಿ ವೆರಿ ಸಿಂಪಲ್ ಏನಪ್ಪ ಅಂತಂದ್ರೆ मुखिया मुख के समान होना चाहिए, जैसे ही मुख खाना पीना काम अकेला ही करता है. और पाले पोसे सकल अंग, और मुख सकल अंगों का पालन पोषण करता है. इसी प्रकार नायक भी विवेकवान होना चाहिए ಅಂತ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಸೊ ಡೋಂಟ್ ವರಿ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಡೀಟೇಲ್ ಆಗಿರ್ತಕ್ಕಂಥ ಕೊಟ್ಟಿದ್ದಾರೆ. मुखिया के लक्षण के बारे में बताया गया है. मुखिया मुँह के समान होना चाहिए. मुँह जो खाता पीता है उससे शरीर के सभी अंगों का पालन पोषण होता है. इसी प्रकार मुखिया भी विवेकवान होकर बिना किसी भेदभाव से समाज के सभी सदस्यों के समान या कल्याण के लिए काम करना चाहिए ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಗದ್ಯಾಂಶದ ಅನುವಾದ ಕನ್ನಡದಲ್ಲಿ ಮಾಡಲಿಕ್ಕೆ ಇಂಟರ್ನೆಟ್ ಕ್ರಾಂತಿದಿಂದ ಕೇಳಿದ್ರು. आज हम सभी इंटरनेट का उपयोग करते हैं, यह हमारे आधुनिक जीवन शैली का महत्वपूर्ण अंग बन गया है. सचमुच इंटरनेट एक वरदान है ಅಂತ ಕೇಳಿದ್ದಾರೆ. ಭಾಳ ಈಜಿ. आज हम सभी इंटरनेट का उपयोग करते, ಇಂದು ನಾವು ಎಲ್ಲರೂ ಅಂತರ್ಜಾಲವನ್ನು ಉಪಯೋಗಿಸುತ್ತಿದ್ದೇವೆ. यह हमारे आधुनिक जीवन शैली का महत्वपूर्ण अंग बन गए, ಇದು ನಮ್ಮ ಆಧುನಿಕ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ. ಸಚ್ಮುಚ್ ಇಂಟರ್ನೆಟ್ ಏಕ್ ವರದಾನ್ ಹೇ, ನಿಜವಾಗಿಯೂ ಸೊ ಇಂಟರ್ನೆಟ್ ಅಥವಾ ಅಂತರ್ಜಾಲ ಅನ್ನೋದು ಒಂದು ವರದಾನವಾಗಿದೆ ಅನ್ನೋದನ್ನು ನೀವು ಬರೆದ್ರೆ ಸೊ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇಷ್ಟು ಮಾಡೆಲ್ ಕ್ವಶನ್ ಪೇಪರ್ ಇತ್ತಿದ್ದು. ಸೊ ಆಲ್ರೆಡಿ ಭಾಳಷ್ಟು ನಾವು ಹಾಕಿದ್ದೀವಿ. ಸೊ ಭಾಳಷ್ಟು ಮತ್ತೆ ಸ್ಟೂಡೆಂಟ್ಸ್ಗಳು ಹೇಳಿದಾಗ ಮತ್ತೆ ಇದನ್ನು ನಾನು ಕೊಡಬೇಕಾಯಿತು. ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ನಾನಂತೂ ಇನ್ನು ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ತೊಗೊಂಡು ಬರ್ತೀನಿ. ಯಾಕಂದರೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ, ವಿಡಿಯೋಸ್ಗಳನ್ನು. ಸೊ ನೋಡುವ, ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.